ಭಗವದ್ಗೀತೆಯನ್ನ ಯಾರು ಓದಬೇಕು? ನಾವು ನಮಗೆ ವಯಸ್ಸಾಗಿ ಸಾಯುವ ಸಮಯ ಸಮೀಪಿಸಿದಾಗ ಓದುವ ಗ್ರಂಥವಲ್ಲ ಇದು. ನಾವು ನರಕಕ್ಕೆ ಹೋಗ್ತೀವೋ ಅಥವಾ ಸ್ವರ್ಗಕ್ಕೆ ಹೋಗ್ತೀವೋ, ಅಲ್ಲಿ ಏನೇನಾಗತ್ತೆ ಎನ್ನುವುದನ್ನು ಸಾರುವುದಕ್ಕಲ್ಲ. ಇದು ಜೀವನದಲ್ಲಿ ಎಲ್ಲ ನೋಡಿ ಅನುಭವಿಸಿ ಬಿಟ್ಟು ಬಿಟ್ಟಿದ್ದೀವಿ, ನಮಗಿನ್ನು ಜೀವನವೇ ಸಾಕು ಅಂತ ಅನಿಸಿದಾಗ ಓದುವಂತಹ ಗ್ರಂಥ ಅಲ್ಲ. ಭಗವದ್ಗೀತೆ ಈ ಜೀವನದಿಂದ ವಿಮುಖರಾಗಿ ಜೀವನ ಬೇಡ, ಏನು ಬೇಡ ಅಂತ ಹೋಗುವಂಥವರಿಗಾಗಿ ಅಲ್ಲ. ಈ ಭಗವದ್ಗೀತೆಯ ಈ ಗ್ರಂಥ ಯಾರಿಗೆ ಇರುವುದು ಅಂದರೆ, ಯಾರು ಅತ್ಯಂತ ಸಾಮಾನ್ಯ ಮನುಷ್ಯ ಇದ್ದಾರೋ ಅಂಥ ಮನುಷ್ಯನಿಗೆ ಜೀವನ ಹೇಗೆ ನಡೆಸಬೇಕು ಅನ್ನುವುದನ್ನು ಸಾರುವುದಕ್ಕೆ ಇರುವಂತಹ ಒಂದು ಅತ್ಯಂತ ಪ್ರಮುಖವಾದ ಭಗವಂತನ ಒಂದು ದಿಕ್ಸೂಚಿ ಎಂದೇ ಈ ಗ್ರಂಥವನ್ನು ಹೇಳಬಹುದು. ಭಗವದ್ಗೀತೆಯ ಒಂದೊಂದು ಶ್ಲೋಕಕ್ಕೂ ಒಂದೊಂದು ಪುಸ್ತಕವನ್ನೇ ಬರೆಯಬಹುದು. ಅಷ್ಟೊಂದು ಅರ್ಥಗರ್ಭಿತವಾಗಿರುತ್ತದೆ ಮತ್ತು ಅಷ್ಟು ವಿಷಯಗಳು ಒಂದೊಂದು ಶ್ಲೋಕದಲ್ಲೂ ಇರುತ್ತದೆ. ಪ್ರತಿಯೊಂದು ಯುಗಗಳಿಂದ ಅಧರ್ಮದ ವಿರುದ್ಧ ಇಲ್ಲಿ ಧರ್ಮವು ಹೋರಾಡಿ ಗೆಲ್ಲಲು ಶಕ್ತಿಯನ್ನು ಕೊಟ್ಟಿರುವುದೇ ಈ ಭಗವದ್ಗೀತೆ. ಇಲ್ಲಿ ಸ್ತ್ರೀ ಪುರುಷ ದೊಡ್ಡವರು ಚಿಕ್ಕವರು ಎನ್ನದೆ ಎಲ್ಲರಿಗೂ ಎಲ್ಲ ಕಾಲದಲ್ಲೂ ಪ್ರೇರಣೆ ಕೊಡುವ ಸಂದೇಶವೇ ನಮ್ಮ ಭಗವದ್ಗೀತೆಯ ಸಂದೇಶ. ಈ ಗೀತೆಯ ಸಂದೇಶ ಕೈಯಲ್ಲಿ ಏನೂ ಆಗೋದಿಲ್ಲ ಅಂತ ಸೋತವರಿಗಲ್ಲ, ಜೀವನ ಎಂದರೆ ಏನು ಎನ್ನುವುದನ್ನು ಅರ್ಥ ಮಾಡಿಕೊಳ್ಳ ಬಯಸುವವರಿಗೆ. ಭಗವದ್ಗೀತೆ ಅರ್ಥ ಮಾಡಿಕೊಳ್ಳುವಾಗ ನಮ್ಮನ್ನು ನಾವು ಅರ್ಜುನನನ್ನಾಗಿಸಿಕೊಳ್ಳಬೇಕು. ನಮ್ಮ ಮನಸ್ಸಿನ ಒಳಗೆ ಯುದ್ಧ ನಡೆಯುತ್ತಿರುವಾಗಲೂ ಆ ಮನಸ್ಸಿನ ಮಾತನ್ನೇ ನಾವು ಕೇಳಬೇಕು ಎನ್ನುವ ನಿರ್ಧಾರ ತೆಗೆದುಕೊಳ್ಳುವಂತೆ ಮಾಡುವುದೇ ಈ ಭಗವದ್ಗೀತೆ. ಅದಕ್ಕಾಗಿ ಈ ಗ್ರಂಥವನ್ನು ಮಕ್ಕಳಿಗೂ ಕಲಿಸಬೇಕು, ಯುವಕ ಯುವತಿಯರಿಗೂ ಕಲಿಸಬೇಕು ಎನ್ನುವುದು. ಧನ್ಯವಾದಗಳು. ಶ್ರೀಕೃಷ್ಣಂ ವಂದೇ ಜಗದ್ಗುರುಂ.